ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನಗೆ ನಮಗೆ ಬಂದಿದ್ದು ಅವ್ರು ಬೇಡ ಅಂತ ಹೋದ್ಮೇಲೆ ನೀನು ಯಾಕೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು? ಅಂದರೆ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಅವರು ನಮ್ಮೊಟ್ಟಿಗೆ ಇದ್ದು ನಾಟಕ ಮಾಡ್ತಿದ್ರು, ಈಗ ನೀನು ಅವ್ರ ಥರನೇ ನಾಟಕ ಮಾಡ್ತಿದ್ದೀಯಾ? ಅತ್ತೆ, ಅಜ್ಜಿ, ನಾನು ನಾಟಕ ಆಡೋದಾಗಿದ್ರೆ ಆ ಮನೆಗೆ ಹೋಗಿದ್ದೆ ಅಂತ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಮುಂದೆ ಯಾತಕ್ಕೆ ಹೇಳ್ತಾ ಇದ್ದೆ ಹೇಳಿ? ನಾನು ಅಲ್ಲಿಗೆ ಹೋಗಿದ್ದು ಅವರಿಬ್ಬರು ಈ ಮನೆ ಬಿಟ್ಟು ಹೋದ್ಮೇಲೆ ಯಾವ ಥರ ಕಷ್ಟಪಡ್ತಾ ಇದ್ದಾರೆ, ತಿನ್ನೋದಕ್ಕೆ ಅನ್ನನೂ ಇಲ್ದಲೇ ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ. ಆದರೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿನ ಪರಿಸ್ಥಿತಿನೇ ಬೇರೆ ಇತ್ತು. ಅವರಿಬ್ಬರು ಎಷ್ಟು ಆರಾಮಾಗಿ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅವರಿಬ್ಬರು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ನನಗೆ ಮಾತಲ್ಲಿ ಪದಗಳೇ ಸಾಕಾಗ್ತಾ ಇಲ್ಲ. ಏನಮ್ಮಿ, ಅವ್ರು ಚಂದಾಗಿರೋದನ್ನ ನೋಡಿ ನಮ್ಮ ಮುಂದೆ ವರ್ಣಿಸಕ್ಕೆ ಬಂದಿದ್ಯಾ? ಅಜ್ಜಿ, ಸಿದ್ದು ಈ ಮನೇಲಿ ಇಲ್ಲದೆ ಇರೋದಕ್ಕೆ ನೀವೆಲ್ಲರೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ, ಅವನನ್ನು ಎಷ್ಟು ನೆನೆಸ್ಕೋತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅಲ್ಲಿಗೆ ಹೋಗಿ ಸಿದ್ದು ಹತ್ರ ಮಾತಾಡಿ, ನೀನು ಇಲ್ಲದೆ ಮನೆಯಲ್ಲಿ ಯಾರಿಗೂ ಇರೋದಕ್ಕಾಗ್ತಿಲ್ಲ, ನೆಮ್ಮದಿ ಇಲ್ಲ, ಮನೆಗೆ ವಾಪಸ್ ಬಂದುಬಿಡು, ನೀನು ಮಾಡ್ತಿರೋದು ಸರಿಯಲ್ಲ, ಒಬ್ಬಳು ಖುಷಿಗೋಸ್ಕರ ಮನೆಯವ್ರಿಗೆಲ್ಲ ನೋಯಿಸ್ಬೇಡ ಅಂತ ಹೇಳಿ ಮತ್ತೆ ಮನೆಗೆ ವಾಪಸ್ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಅವನು ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದಾನೆ. ಇಲ್ಲ, ಅವರಿಬ್ಬರು ಆಡ್ತಿದ್ದೆಲ್ಲ ಬರೀ ನಾಟಕ. ಅದಕ್ಕೆ ಪ್ಲ್ಯಾನ್ ಮಾಡಿ ಅವನು ಕೂಡ ಅವಳ ಹಿಂದೆನೇ ಮನೆ ಬಿಟ್ಟು ಹೋಗಿದ್ದಾನೆ. ಈಗ ಅಲ್ಲಿ ಅವರಿಬ್ಬರು ಕೂಡ ಖುಷಿಯಾಗಿ ಜಾಲಿಯಾಗಿದ್ದಾರೆ. ನಿಮ್ಮ ಯಾರ್ದು ನೆನಪೇ ಇಲ್ಲ ಅವ್ರಿಗೆ. ನೀವಿಬ್ರು ಆ್ಯಪಲ್ ತಿಂತಾ ಇರಿ, ನನಗೆ ಕಾಲ್ ಮುಗಿಸ್ಕೊಂಡು ಬರ್ತೀನಿ. ಹಲೋ ವಿಶ್ವ. ಹೇಳು, ಗುಡ್ ನ್ಯೂಸ್ ಕೊಡೋಕೆ ಫೋನ್ ಮಾಡಿದ್ಯಾ? ಗುರುಗಳು ತೋರಿಸಿದ್ದಾರಿನ ಶಿಷ್ಯ ಫಾಲೋ ಮಾಡಲೇಬೇಕಲ್ಲ ಸರ್. ಯಾವಾಗಲೂ ಗುರುಗಳೇ ಶಿಷ್ಯನಿಗೆ ಫೋನ್ ಮಾಡಬೇಕಾ? ಈ ಶಿಷ್ಯನು ಗುರುಗಳಿಗೆ ಫೋನ್ ಮಾಡಬೇಕು ಸರ್. ಅದು ನಾನು ನಿಮಗೆ ಸಲ್ಲಿಸ್ತಾರ ಕೃತಜ್ಞತೆ. ನಿನ್ನ ಮಾತಿನ ಧಾಟಿನೇ ಬದಲಾಗಿರೋ ಹಾಗಿದೆಯಲ್ಲ. ನಾನು ಅವತ್ತೇ ಹೇಳಿದೆ ವಿಶ್ವ, ದೇವ್ರನ್ನ ಬೇಕಾದರೆ ಎದುರು ಹಾಕೊಂಡು ಬದುಕ್ಬಿಡ್ಬೋದು ನೀನು, ಅದ್ರ ಜಯಂತನ ಎದುರು ಹಾಕೊಂಡು ಬದುಕೋದಕ್ಕಾಗೋದಿಲ್ಲ ಅಂತ. ವೆಲ್, ನನ್ನ ಚಿನ್ನು ಮರಿನ ಯಾವಾಗ ಕರ್ಕೊಂಡ್ಬರ್ತೀಯಾ? ಅದಕ್ಕೆ ಅಲ್ವ ನಾನು ನಿಮಗೆ ಕಾಲ್ ಮಾಡಿದ್ದು. ನೀವು ಮಾತ್ರ ನನಗೊಂದು ಒಳ್ಳೆ ಫಿಲಮ್ ಕಳಿಸಿದ್ರಿ. ನಾನು ನಿಮ್ಗೆ ಒಂದು ಒಳ್ಳೆ ಫಿಲಮ್ನ ಆನ್ಲೈನಲ್ಲೇ ತೋರಿಸ್ತೀನಿ ಸರ್. ಒಂದೇ ಒಂದ್ಸಲ ಕಾಲ್ನ ವೀಡಿಯೋ ಕಾಲೇ ಕನೆಕ್ಟ್ ಮಾಡಿ. ವಿಶ್ವ, ನನ್ನ ಜೊತೆ ಸುಮ್ಮನೆ ಆಟಗಳು ಆಡಬೇಡ. ನನ್ನ ಚಿನ್ನು ಮರಿಯನ್ನು ಯಾವಾಗ ಕರ್ಕೊಂಡ್ಬರ್ತೀಯ ಹೇಳು? ಈ ಶಿಷ್ಯಂಗೋಸ್ಕರ ಅಷ್ಟು ಮಾಡಲ್ವಾ ಸರ್? ಒಂದೇ ಒಂದ್ಸಲಿ ಬನ್ನಿ ಸರ್ ಆನ್ಲೈನ್ಗೆ. ಫೈನ್. ಹಾಯ್ ಜಯಂತ್ ಸರ್, ಆರಾಮಾಗಿದ್ದೀರಾ? ಒಂದು ನಿಮಿಷ ಸರ್, ಒಂದೊಳ್ಳೆ ಸಿನಿಮಾ ತೋರಿಸ್ತೀನಿ, ನೋಡಿದ ತಕ್ಷಣ ಶಾಕ್ ಆಗಿ ಹೋಗ್ತೀರಾ. ರೆಡಿ? ನೋಡಿ ಸರ್, ಚಿನ್ನು ಮರಿ. ಯಾಕೆ ಜಯಂತ್ ಸರ್, ಇದು ನಿಮ್ಮದೇ ಅಲ್ವಾ ಪ್ಲ್ಯಾನು? ನೀವು ಮಾತ್ರ ಅಮಾಯಕರನ್ನು ಕರ್ಕೊಂಡೋಗಿ ಗನ್ ತೋರಿಸಿ ಚಾಕು ತೋರಿಸಿ ಹೆದರಿಸ್ಬೋದು, ಆದರೆ ನಾವು ಮಾಡಬಾರ್ದಾ? ನೀವು ಮಾಡಿರೋದಕ್ಕೆ ಇದು ಕಂಟಿನ್ಯೂಷನ್ ಅಷ್ಟೇ, ಪಾರ್ಟ್ 2. ನೋಡು, ನನ್ನ ಚಿನ್ನು ಮರಿಗೆ ಏನು ಮಾಡಬೇಡ. ಅವ್ರಿಗೆ ಏನಾದರೂ ಆದರೆ ನಾನು ಸುಮ್ಮನೆ ಇರೋದಿಲ್ಲ. ಕೂಲ್ ಗುರುಗಳೇ, ಯಾಕೆ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೋತಿದ್ದೀರಾ? ನಿಮ್ಮ ಚಿನ್ನು ಮರಿಗೆ ಏನಾಗಬಾರ್ದು ಅಂದರೆ ನಿಮ್ಮ ಜೊತೆಗೆ ಇದಾರಲ್ಲ ಇಬ್ಬರು, ಅವರಿಬ್ಬರೂ ನಿಮ್ಮ ಮನೆಯಿಂದ ಸೇಫಾಗಿ ಆಚೆ ಕಳಿಸ್ಬೇಕು. ಅಕಸ್ಮಾತ್ ಏನಾದರೂ ಅವ್ರಿಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಷ್ಟೋ ವರ್ಷಗಳ ಹಿಂದೆ ನಡೆದಿರೋ ಘಟನೆನ ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸಿದ್ರೆ ಸಂಬಂಧಗಳು ಉಳಿಯುತ್ತಾ ಹೇಳಿ? ಒಬ್ಬ ತಂಗಿಯಾಗಿ ಅಣ್ಣನ ಮನೆ ಕರಿತಾ ಇದ್ದೀನಿ, ದಯವಿಟ್ಟು ಈ ತಂಗಿ ಮನೆಗೆ ಬನ್ನಿ ಅಣ್ಣ, ನಿಮ್ಮ ದಾರಿ ಕಾಯ್ತಾ ಇರ್ತೀನಿ. ನನಗೆ ಇಷ್ಟು ಬೇಜಾರಾಗ್ತಾ ಇದೆ ಅಂದರೆ ಲಕ್ಷ್ಮಿಗೆ ಇನ್ನೆಷ್ಟು ಬೇಜಾರಾಗಿರಬೇಡ. ನನ್ನ ಮದುವೆ ಆದಾಗಿಂದ
ತವ್ರ ಮನೆ ಇದೆ ಅನ್ನೋದನ್ನೇ ಮರೆತು ಬದುಕ್ತಾ ಇದ್ದಾಳೆ. ನನ್ನ ಮೇಲಿನ ಪ್ರೀತಿಗೋಸ್ಕರ, ಅಣ್ಣನ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇಷ್ಟು ಒದ್ದಾಡ್ತಾ ಇದ್ದಾಳೆ. ಒಂದು ದಿನ ತವ್ರ ಮನೆ ಬಗ್ಗೆ ಮಾತಾಡಿಲ್ಲ. ಎಲ್ಲ ನೋವನ್ನ ಮನಸ್ಸಲ್ಲಿ ಇಟ್ಕೊಂಡೇ ಕೊರಗ್ತಾ ಇದ್ದಾಳೆ. ಅವಳಿಗೋಗಿ ಒಂದು ಸ್ವಲ್ಪ ಸಮಾಧಾನ ಮಾಡಬೇಕು. ಲಕ್ಷ್ಮಿ, ಏನು ಯೋಚನೆ ಮಾಡ್ತಾ ಇದ್ಯಾ? ಏನು ಯೋಚನೆ ಇಲ್ಲ ರೀ. ಯೋಚನೆ ಮಾಡುವಂಥದ್ದೇನಿದೆ? ಇಷ್ಟು ವರ್ಷ ನಿನ್ನ ಜೊತೆ ಬಾಳ್ವೆ ಮಾಡಿದ್ದೀನಿ. ನಿನಗೆ ಯಾವಾಗ ಖುಷಿ ಆಗುತ್ತೆ, ಯಾವಾಗ ದುಃಖ ಆಗುತ್ತೆ ಅಂತ ನನಗೆ ಅರ್ಥ ಆಗಲ್ವಾ? ನನ್ನ ಸಮಾಧಾನಕ್ಕೆ ಮಾತು ಹೇಳ್ತಾ ಇದೆಯಾ? ಈ ಮನೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ, ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ. ಆದರೆ ಹೀಗೆ ನಾವು ಸೋತೋಗೋ ದಿವಸ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಲಕ್ಷ್ಮಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಬದುಕಿರೋವರೆಗೂ ನಿಮ್ಮನ್ನ ಸೋಲೋದಿಕ್ಕೆ ಬಿಡೋದಿಲ್ಲ. ನೀವು ನಮ್ಮ ತವ್ರ ಮನೆಯವ್ರಿಗೆ ಮಾತು ಕೊಟ್ಟ ಹಾಗೇನೆ ಇಲ್ಲಿವರೆಗೂ ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ನಿಮ್ಮಷ್ಟು ಪ್ರೀತಿ ಮಾಡೋ ಗಂಡನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಗೊತ್ತಾ? ಬಿಡಿ, ನಮ್ಮ ಅತ್ತಿಗೆಗೆ ಫೋನ್ ಮಾಡಿ ಇಲ್ಲಿ ಪರಿಸ್ಥಿತಿನ ಹೇಳ್ಬಿಡ್ತೀನಿ. ಬೇಡ ಲಕ್ಷ್ಮಿ, ನೀನೇನು ಫೋನ್ ಮಾಡಿ ಹೇಳ್ಬೇಡ. ಏನೋ ಒಂದು ವಿಷಯಗಳಿಗೆ ನಮಗೂ ವಯಸ್ಸಿತ್ತು. ನಾನು ಏನೋ ಒಂದು ಮಾತಂತ ಆಡಿದೆ. ಆ ಸಂದರ್ಭ ಹಂಗೆ ಬಂತು. ನೀನು ನಿಮ್ಮ ಅಣ್ಣನಿಗೆ ಒಂದು ಸವಾಲು ಹಾಕಿ ಬಂದ್ಬಿಟ್ಟೆ. ಮುಕ್ಕಾಲು ಜೀವನ ಕಳೆದೋಯ್ತಲ್ಲ ಲಕ್ಷ್ಮಿ. ಮುಕ್ಕಾಲು ಜೀವನ ಏನು ಸಾಧಿಸಿದ್ವಿ? ಹಾಗೆ ದ್ವೇಷ, ನಮ್ಮದೇನೋ ಹಠಮಾರಿತನಕ್ಕೆ ನಿಮ್ಮತ್ತಿಗೆ ಮನಸ್ಸಿಗೆ ನೋವು ಮಾಡೋದು ಬೇಡ. ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ನಾವು ಅಂದ್ಕೊಂಡ ಹಾಗೆ ಇನ್ನೂ ಮನೆ ಕಟ್ಟಕ್ಕಾಗಿಲ್ಲ. ಈ ನಮ್ಮ ಪರಿಸ್ಥಿತಿನ ನೋಡಿ ನಿಮ್ಮಣ್ಣ ನಮ್ಮನ್ನು ಆಡ್ಕೊಂಡಿರ್ಬೋದು. ಆದರೆ ನಿಮ್ಮತ್ತಿಗೆ ಇಲ್ಲಿ ತನಕ ನಮ್ಮ ಜೊತೆ ಒಂದು ದಿನ ಕೆಟ್ಟದಾಗ ನಡ್ಕೊಂಡಿಲ್ಲ. ಎಲ್ಲ ಕಷ್ಟದಲ್ಲೂ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ನಮ್ಮ ಕಷ್ಟಕ್ಕೆ ಬರಲಿಲ್ಲ. ಅಂಥವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನಮ್ಗೇನು ಅಧಿಕಾರ ಇದೆ? ಅದಕ್ಕೆ ನಾಳೆ ನಾವಿಬ್ರು ನಿಂತವ್ರ ಮನೆಗೆ ಹೋಗಿ ನಿಮ್ಮ ಅತ್ತಿಗೆನ ಮಾತಾಡ್ಸ್ಕೊಂಡು ಬರೋಣ. ಏನ್ರಿ, ನಿಜವಾಗ್ಲೂ ನಾವು ನಮ್ಮ ತವ್ರ ಮನೆಗೆ ಹೋಗ್ತಾ ಇದೀವಾ? ನಿಮ್ಮ ಸಂತೋಷದ ಮುಂದೆ ನನಗೆ ಯಾವುದೋ ಮುಖ್ಯ ಇಲ್ಲ ಲಕ್ಷ್ಮಿ. ನನಗೆ ತುಂಬ ಖುಷಿ ಆಗ್ತಿದೆ. ಆದರೆ ನನ್ನ ಸಮಾಧಾನಕ್ಕೋಸ್ಕರ ಈ ಮಾತು ಹೇಳ್ತಿಲ್ಲ ತಾನೆ? ಖಂಡಿತ ಇಲ್ಲ. ಎಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿ ಈ ಮಾತು ಹೇಳ್ತಾ ಇದ್ದೀನಿ.